ನವಲಗುಂದ ರಾಜ್ಯ ಸರ್ಕಾರ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿದ್ದನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಮಾತನಾಡಿ, ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಪಾವತಿ ಮಾಡ್ತಾ ಇಲ್ಲ. ಹೆಚ್ಚುವರಿ ಸಾಲ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ತಂದು ನಿಲ್ಲಿಸಿದೆ. ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ. ಇದರಿಂದ ರೈತರಿಗೆ, ಸಾರ್ವಜನಿಕರಿಗೆ ತುಂಬಾ ಆರ್ಥಿಕವಾಗಿ ತೊಂದರೆ. ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ದನಗೌಡ ಪಾಟೀಲ, ತಾಲೂಕಾ ಅಧ್ಯಕ್ಷ ಶರಣಪ್ಪಗೌಡ ದಾನಪ್ಪಗೌಡ್ರ, ಮುಖಂಡರಾದ ಷಣ್ಮುಖ ಗುರಿಕಾರ, ಬಸಣ್ಣ ಬೆಳವಣಗಿ, ಅಣ್ಣಪ್ಪ ಬಾಗಿ, ಆನಂದ ಜಕ್ಕನಗೌಡ್ರ, ಮುತ್ತಣ್ಣ ಮನಮಿ, ಸಿದ್ದಣ್ಣ ಕಿಟಗೇರಿ, ಶರಣಪ್ಪ ಹಕ್ಕರಕಿ, ಬಸವರಾಜ ಕಟ್ಟಿಮನಿ, ಮೃತ್ಯುಂಜಯ ಹಿರೇಮಠ, ದೇವರಾಜ್ ದಾಡಿಬಾಯಿ, ರಾಜಗೌಡ ಗೌಡಪ್ಪಗೌಡರ, ಅರುಣ ಮೆಣಸಿನಕಾಯಿ, ವೀರೇಶ್ ಅಂಗಡಿ, ಪವನ ಪಾಟೀಲ, ಈರಣ್ಣ ಹಸಬಿ, ಬಸವರಾಜ ಕಾತರಕಿ ಇತರರು ಇದ್ದರು. ಪ್ರಜಾಧ್ವನಿ ಕನ್ನಡ ನ್ಯೂಸ್ ನವಲಗುಂದ. ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ. ರೈತ ಹೋರಾಟಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಬೆಲೆ ಏರಿಸಿದ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಬೆಲೆ ಏರಿದ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಸರ್ಕಾರ ಬಂದು 1 ವರ್ಷ ಆದರೂ ಕೂಡ ಇವತ್ತು ಪ್ರತಿ ಹಂತದಲ್ಲಿ ಕೂಡ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ, ಒಂದ್ ಕಡೆ ಭಾಗ್ಯಗಳನ್ನ ಕೊಡುವುದರ ಮುಖಾಂತರವಾಗಿ, ಒಂದ್ ಕಡೆ ಹೆಣ್ಮಕ್ಳಿಗೆ ಭಾಗ್ಯವನ್ನ ಆಸೆ ತೋರಿಸಿ, ಇವತ್ತು ಫ್ರೀ ಬಸ್ಸನ್ನ ತೋರಿಸಿ ಅಲ್ಲಿ 2,000 ರೂಪಾಯಿ ಕೊಟ್ಟರೆ ಇವತ್ತು ಎಲ್ಲ ನಮ್ಮ ಅನ್ನ ಸಂಬಂಧರ ಕಡೆ, ನಮ್ಮ ಎಲ್ಲ ಹಿರಿಯ ಮನೆತನದ ಪುರುಷರ ಕಡೆ 10,000 ರೂಪಾಯಿನ ಇಟ್ಕೊಂಡು ಅವ್ರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನೇರವಾಗಿ 1 ಲಕ್ಷ ರೂಪಾಯಿಯನ್ನ ಈ ಸರ್ಕಾರಕ್ಕೆ ಕಟ್ಟಬೇಕಾಗಿದೆ. ಈ ಸರ್ಕಾರ ಇಲ್ಲಿಂದ ಹೋಗ್ಬೇಕು ಅನ್ನುವಂತ ಮಾತನ್ನ ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತು ಟಿಸಿಗಳು ನಾವಿದ್ದಾಗ ಫ್ರೀ ಕೊಡ್ತಕ್ಕಂಥದ್ದು, ನಾವು ಯಾವುದೇ ಒಂದು ಸಂದರ್ಭದಲ್ಲಿ 10,000 ಟಿಕೆಟ್ ಕೊಡ್ತಾ ಇರಲಿಲ್ಲ. 24 ಜನ ರೈತ ಬಂದು ಅರ್ಜಿ ಕೊಟ್ರೆ ಅವ್ರ ಮನೆಗೆ ಟಿಸಿಯನ್ನು ಮುಟ್ಟಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇವತ್ತು 2.5 ಲಕ್ಷ ರೂಪಾಯಿಯನ್ನ ಕೊಟ್ಟು ಇವತ್ತು ಟಿಸಿಯನ್ನ ಇವತ್ತು ಪಡಿತಕ್ಕಂಥ ದುರ್ದೈವ ಅದು ನಮ್ಮದಾಗಿದೆ. ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ನಾವು ಇಟ್ಕೊಳ್ತೀವಿ.